ದೊಡ್ಡತನದಲ್ಲಿ ನೀವೇ ದೊಡ್ಡವರು, ದೊಡ್ಡ ಮನೆ ದೊರೆ. ದಾನ ಧರ್ಮ ಮಾಡಿ ತುಂಬು ಪ್ರೀತಿ ನೀಡಿ ನಮ್ಮ ಬಿಟ್ಟು ಹೋದಿರೇ. ಅಪ್ಪ, ನಂಗೆ ತುಂಬಾ ಭಯ ಆಗ್ತಿದೆ ಅಪ್ಪ. ಹೆದರ್ಕೋಬೇಡ ಆದ್ಯ, ನಾನು ಅಮ್ಮ ನಿನ್ನ ಜೊತೆಲೇ ಇದ್ದೀವಲ್ಲ. ಹೆದರ್ಕೋಬೇಡ ಆದ್ಯ. ನನಗೆ ಗೊತ್ತಾಯ್ತು ವರ್ಷ, ಇದನ್ನೆಲ್ಲ ನೀನೇ ಮಾಡ್ತಿರೋದು ಅಂತ. ನಿನಗೆ ಡ್ರಾಪ್ ಮಾಡಿ ತಪ್ಪಿಗೆ ನನಗೆ ಯಾಕೆ ಈ ಥರ ಶಿಕ್ಷೆ ಕೊಡ್ತಯ್ಯ? ನಾನೇನು ಮಾಡಿದೆ ಅಂತ ಈ ಥರ ಮಾಡ್ತಯ್ಯ? ನೀ ನನ್ನ ಡ್ರಾಪ್ ಮಾಡಾದ್ಮೇಲೆ ಏನಾಯ್ತು ಅಂತ ನಿನ್ಗೇನು ಜ್ಞಾಪಕ ಇಲ್ಲ ಅಲ್ವಾ ರಿಷಿ? ನಾನು ಹೇಳ್ತೀನಿ. ಆದ್ಯ, 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 ವರ್ಷನೂ ಇಲ್ಲಿಗೆ ಬಂದಲ್ಲ. ವರ್ಷ, ಆದ್ಯ, ಆದ್ಯ, ಮಗಳೇ ಎಲ್ಲಿದ್ಯಾ? ಆದ್ಯ, 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 ಯಾರು ಇಳಿತಾರದು? ಆದ್ಯ, 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 ಯಾರು ಇಳಿತಾರದು? ಯಾರನ್ನ ಇಳಿತಾರದು? ಬಿಡಿ. ಆದ್ಯ, ಆದ್ಯ,
ಅಪ್ಪ ನಂಗಿಲ್ಲಿ ಯಾರು ಹಿಡ್ಕೊಂಡಿದ್ದಾರೆ ಅಪ್ಪ, ನಂಗೆ ಎದ್ದೊಳಕ್ ಆಗ್ತಿಲ್ಲ. ಬಾಪ ಅಪ್ಪ, ನಂಗಿಲ್ಲಿ ಯಾರು ಹಿಡ್ಕೊಂಡಿದ್ದಾರೆ. ಅಪ್ಪ ಎದ್ದೋಳಪ್ಪ, ಅಪ್ಪ ಅಪ್ಪ ಎದ್ದೋಳಪ್ಪ. ಅಪ್ಪ ಬಾಪ ನನ್ನ ಎಬ್ರಿಸಪ್ಪ ಪ್ಲೀಸ್. ಅಪ್ಪ ವರ್ಷ ವರ್ಷ ಪ್ಲೀಸ್ ವರ್ಷ, ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ನ ಮಗುಗೆ ಏನು ಮಾಡಬೇಡ ವರ್ಷ, ಪ್ಲೀಸ್ ವರ್ಷ. ರಿಷಿ, ನಿನ್ ಮಗುಗೆ ಏನು ಆಗ್ಬಾರ್ದು ಅಂದ್ರೆ ನೀನ್ ಸಾಯ್ಬೇಕು, ಇಲ್ಲ ನಿನ್ ಮಗುನ್ ಸಾಯಿಸ್ತೀನಿ. ನಾನ್ಯಾಕೆ ಸಾಯ್ಬೇಕು ವರ್ಷ? ನಾನೇನು ಮಾಡಿದ್ದೀನಿ? ಪ್ಲೀಸ್ ವರ್ಷ, ನನ್ನ ಮಗುಗೇನು ಮಾಡಬೇಡ, ನೀ ಹೇಳ್ದಂಗೆ ಕೇಳ್ತೀನಿ. ಪ್ಲೀಸ್ ನಿನ್ಸು ವರ್ಷ, ನನ್ನ ಮಗುನ ಬಿಟ್ಬಿಡು ಪ್ಲೀಸ್ ವರ್ಷ. ಸರಿ ವರ್ಷ, ನೀ ಹೇಳ್ದಂಗೆ ನಾ ಸತ್ತೋಗ್ತೀನಿ, ಆದರೆ ನನ್ನ ಮಗುಗೆ ಮಾತ್ರ ಏನು ಮಾಡಬೇಡ ವರ್ಷ, ಪ್ಲೀಸ್ ವರ್ಷ. ನಿನ್ನ ಕೈ ಮುಗಿದು ಕೇಳ್ಕೊಂತೀನಿ, ನನ್ನ ಮಗುನ ಬಿಟ್ಬಿಡು ವರ್ಷ, ಪ್ಲೀಸ್. ಮಗಳೇ, ಹೆದರ್ಕೋಬೇಡ, ಅಪ್ಪ ನಿನಗೇನು ಆಗಲ್ಲ. ಅಪ್ಪ ಐ ಲವ್ ಯು ಮಗಳೇ. ಅಪ್ಪ ಬೇಡಪ್ಪ ಪ್ಲೀಸ್ ಐ ಅಪ್ಪ, ಮಿಸ್ ಯು ಮಗಳೇ. ಬೇಡಪ್ಪ ಅಪ್ಪ. ಯಾಕೆ ಈ ಥರ ಮಾಡಿದೆ ವರ್ಷ? ನನ್ನನ್ನು ಯಾಕೆ ಸಾಯಿಸಿದೆ? ನಾನೇನು ತಪ್ಪು ಮಾಡಿದೆ? ಮತ್ತೆ ನಾನೇನ್ ಮಾಡ್ದೆ ಅಂತ ನಿನ್ ಹೆಂಡತಿ ನನ್ನ ಅನ್ಕೊಂಡ್ಲು. ಅವಿಕಾ, ಹೇಳು, ನಿನ್ ಗಂಡಂಗೆ ಏನಾಯ್ತು ಅಂತ ಹೇಳು. ಅವತ್ತು ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾ ಇದ್ದೆ. ಎದ್ದು ನೋಡಿದ್ರೆ ನನ್ನ ದೇಹ ಹಾಸ್ಪಿಟ್ಲ್ ಬೆಡ್ ಮೇಲೆ ಮಲಗಿತ್ತು. ರವಿ, ನಿಂಗೇನಾದರೂ ಬುದ್ಧಿ ಇದೆಯಾ? ನಿನ್ನ ತಂಗಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡೋದಕ್ಕೆ ಬ್ಲಡ್ ಗ್ರೂಪ್ನೆಲ್ಲ ಚೆಕ್ ಮಾಡಬೇಕು, ಡೋನರ್ ಪರ್ಮಿಷನ್ ಬೇಕು, ಡೋನರ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಪರ್ಮಿಷನ್ ಇರಬೇಕು. ಈ ಹುಡುಗಿದು ಬ್ಲಡ್ ಗ್ರೂಪ್ ಮ್ಯಾಚ್ ಆಗ್ತಿಲ್ಲ. ನೋಡು, ರೋಡಲ್ಲಿ ಹೋಗ್ತಾ ಇರೋ ಯಾವುದೋ ಹುಡುಗಿನ ಕೊಂದು ತಗೋ ಬಂದಿದೆಯಲ್ಲ, ಇದೆಂತ ಅಫೆನ್ಸ್ ಗೊತ್ತಾ? ಇದು ಪೊಲೀಸ್ ಕೇಸ್ ಆಗುತ್ತೆ, ಹುಷಾರಾಗಿರು. ನನ್ಗದೆಲ್ಲ ಗೊತ್ತಿಲ್ಲ, ನಾನು ನೋಡ್ಕೋತೀನಿ, ನೀನು ತಲೆ ಕೆಡ್ಸ್ಕೊಂಬೇಡ. ಈಗ ನನ್ನ ತಂಗಿ ಜೀವ ಉಳಿಬೇಕಷ್ಟೆ. ನನ್ನ ತಂಗಿಗೋಸ್ಕರ ಇನ್ನು ಎಷ್ಟು ಜೀವ ಬೇಕಾದ್ರೂ ತರ್ತೀನಿ ನಾನು. ಈ ಬ್ಲಡ್ ಗ್ರೂಪ್ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ. ನನ್ನ ತಂಗಿಗೋಸ್ಕರ ಸಿಕ್ಸಿತು ನೋಡ್ ತರ್ತಾ ಇರ್ತೀನಿ, ನಿಂಗೆ ಯಾವ್ದು ಬೇಕು ಸೆಲೆಕ್ಟ್ ಮಾಡ್ಕೋ. ಅಲ್ಲ, ಒಂದು ಪ್ರಾಣದ ಬೆಲೆ ಗೊತ್ತಾ ನಿಂಗೆ? ಮತ್ತೆ ಮತ್ತೆ ಅದೇ ತಪ್ಪು ಮಾಡಬೇಡ. ನನ್ನ ಮಾತು ಕೇಳು, ಇದನ್ನ ಇಲ್ಲಿಗೆ ನಿಲ್ಲಿಸು, ಇಲ್ಲಾಂದ್ರೆ ಇಬ್ರು ಸಿಗಾಕೋತೀವಿ. ನಿಮ್ಮಣ್ಣ ನಿನ್ನನ್ನು ಉಳ್ಸೋಕೆ ಇನ್ನು ಅದೆಷ್ಟು ಜೀವಗಳನ್ನ ತೆಗಿತಾನೋ ಏನೋ. ಆ ಜೀವಗಳು ಉಳಿಬೇಕು ಅಂದ್ರೆ ನೀನಿರ್ಬಾರ್ದು. ಆಮೇಲೆ ಇವ್ರಣ್ಣನ ಸಾಯಿಸ್ಬಿಟ್ಟೆ. ಈಗ ಹೇಳ್ ರಿಷಿ, ನಂದೇನ್ ತಪ್ಪಿದೆ? ತಪ್ಪು ಮಾಡಿದ್ ನಮ್ಮ ಅಣ್ಣ. ಡೋನರ್ ಸಿಕ್ಕಿದ್ರೆ ನಾನು ಬದುಕ್ತಿದ್ದೆ, ಆದ್ರೆ ನಿನ್ ಹೆಂಡತಿ, ನನ್ ಸೇಡ್ ಇನ್ನೂ ತೀರಿಲ್ಲ.